ಹಾರಂಗಿ ಎಡದಂಡೆ ನಾಲೆಯ ದುರಸ್ತಿ ಕಾಮಗಾರಿ ನಡೆಯುತ್ತಿದ್ದು, ಕೆಲವು ಭಾಗಗಳಲ್ಲಿ ನಾಲೆಯ ಗೋಡೆ ಕುಸಿದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಾರಂಗಿ ಎಳೆದಂಡೆ ನಾಲೆಯ ಕಾಮಗಾರಿ 50 ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣ ಕಾಮಗಾರಿಯಲ್ಲಿ ಕುಸಿತ ಕಂಡುಬರುತ್ತಿದೆ. ಆತಂಕಕ್ಕೆ ಒಳಗಾದ ಅಧಿಕಾರಿಗಳು ಪರಿಶೀಲಿಸಿದಾಗ ನೀರಿನ ಪೈಪ್ನಿಂದ ಭಾರೀ ಪ್ರಮಾಣದಲ್ಲಿ ನೀರು ಬರುತ್ತಿರುವುದು ಕಂಡುಬಂದಿದ್ದು, ಇದರಿಂದ ನಾಲೆಯ ಗೋಡೆ ಕುಸಿದು ಬಿದ್ದಿದ್ದು, ಇದು ಕಳಪೆ ಕಾಮಗಾರಿ ಎನ್ನುವುದು ಖಚಿತವಾಗಿದೆ. ಇದನ್ನು ಸರಿಪಡಿಸುವ ಕೆಲಸ ನಡೆಯುತ್ತಿದೆ. ಇದೇ ಸಂದರ್ಭದಲ್ಲಿ ಹಾರಂಗಿ ನೀರಾವರಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾದ ಐಕೆ ಪುಟ್ಟಸ್ವಾಮಿ ಮಾತನಾಡಿ, ಹಾರಂಗಿ ಎಡದಂಡೆ 4 ಇಂಚು ಗೋಡೆಗೆ ನೀರಿನ ಪೈಪ್ನಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಬರುತ್ತಿರುವುದು ಕಂಡುಬಂದಿದ್ದು, ಇದರಿಂದ ನಾಲೆಯ ಗೋಡೆ ಕುಸಿದಿದೆ. ಕಾಮಗಾರಿಯು ಉತ್ತಮ ಗುಣಮಟ್ಟದಲ್ಲಿ ನಡೆದಿದೆ. ಯಾವುದೇ ಕಳಪೆ ಕಾಮಗಾರಿ ನಡೆದಿಲ್ಲ. ಇದು ಕೆಲವರು ಕಳಪೆ ಕಾಮಗಾರಿ ಎಂದು ಹೇಳುತ್ತಿರುವುದು ಸತ್ಯಕ್ಕೆ ದೂರವಾದ ವಿಷಯ. ಸದ್ಯ ಈ ಸಮಸ್ಯೆ ಉದ್ಭವವಾಗಿದೆ. ಇದನ್ನು ಆದಷ್ಟು ಬೇಗನೆ ಸರಿಪಡಿಸುವ ಕೆಲಸವನ್ನ ಮಾಡುತ್ತೇವೆ ಎಂದು ತಿಳಿಸಿದರು. यार ಒಂದು ಪೈಪ್ ಫಿಟ್ ಮಾಡಿದೀವಿ ಇಲ್ಲಿ ಯಾವಾಗಲಾರೆ ಆಗ ಹಾಕಿರ್ತಾರೆ. ಹಲೋರಮ್ಮ, ಎಲ್ಲಿದ್ರಿ? ಹಾಂ, ಅದೇ ಅವ್ರಿಗೆ ಫೋನ್ ಹತ್ತಲಾಗ್ಯದ ನೀವು ಹೇಳಿದ್ರಿ ಒಂದು. ಯಾವ ಪೇಪರ್ ಸರ್? ಹಾಂ, ಹೋಗ್ಬರ್ರಿ, ಗಾಡಿ ಹಾಳಾಗ್ಯದ. ಇಲ್ಲಿ ಮತ್ತೊಂದು ಮನುಷ್ಯ ಬಂದ್ರೆ ಅವ್ನಿಗೆ ನಿಮ್ಮ ಗೋಡ ಬರ್ತಾ ಅವನಿಗೆ ತೊಂದರೆ ಆಯ್ತು. ಹಾಂ, 4 ಮಂದಿ ಆಯ್ತು ರೀ. ಹಿಂದಿ ತನಕ ಹಂಗೆ ಮನುಷ್ಯರು ಬರ್ತಾವೆ ಗಾಡಿ ಹಿಂಗೆ ಅವ್ರು ಕೂಡ ನಿಮ್ಮ ಕೂಡ ತೊಗೊಂಡೋಗ್ರಿ ಹಿಂಗೆ. ಹಾಂ, ಅವ್ನ ಮೇಲೆ ಫೋನ್ ಹಾಕ್ತೀರಿ ಸರ್.